ನಾವು ಕನಕಪುರ ಬಂಡೆ ಸಿದ್ದರಾಮಣ್ಣನಿಗೂ ಗೊತ್ತದು ಆಯ್ತಾ. RCB ನಮ್ಮವರು, ಕೊಹ್ಲಿ ನಮ್ಮವನು ಆಯಿತಾ. ಕೊನೆ ಓವರ್ ನಾನು ಹೇಳ್ತಿದ್ದೀನಲ್ಲ, ನಾನು ಮಾಡಿದ್ದಕ್ಕೆ ಗೆದ್ದಿದ್ದು ಈ ಸಲ ಕಪ್ ನಂದೇ. ಅಲ್ಲ ನಂಬರ್ ಏನಾರು ತಗೊಂಡ್ರ ಸರ್ ವಿರಾಟ್ ಕೊಹ್ಲಿ ಅವ್ರದ್ದು? ನೆಕ್ಸ್ಟ್ ಏನಾರ RCBಗೆ ಏನಾರ ನಿಮ್ಮ ಮೊಮ್ಮಕ್ಕಳು ಇವ್ರನ್ನ ಯಾರು ಪರಿಚಯ ಮಾಡೋದು? ಅದೆಲ್ಲ ಇದ್ದಿದ್ದೆ ಅಲ್ಲೇನಯ್ಯ, ಆಗಲೇಬೇಕಲ್ವ ಅದು. ನೋಡ್ರಿ, ಈಗ ಸಿದ್ದರಾಮಣ್ಣ ಅವ್ರ ಮಗ ರಾಜಕೀಯದಲ್ಲಿದ್ದಾನೆ ಅಂತಂದರೆ ನಮ್ಮ ಮಕ್ಳು ಇರಲೇಬೇಕಲ್ಲ. RCB ನಮ್ಮದೇ ಕಣ್ರಿ. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಆರಂಭದಲ್ಲೇ ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತಾ ಇದ್ದೀನಿ. ಇದನ್ನು ಭಾಳಷ್ಟು ವ್ಯಂಗ್ಯ ಮಾಡ್ತಾ ಇರೋದು, ಟೀಕೆ ಮಾಡ್ತಾ ಇರೋದು, ವಿಡಂಬನೆ ಮಾಡ್ತಾ ಇರೋದು. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾರ್ದೋ ಪರ್ಸ್ನಲ್ ಅಟ್ಯಾಕ್ ಅಂತ ಇಲ್ಲ. ನೀವು ಕೂಡ ಇದನ್ನು ತಮಾಷೆ ತೆಗೆದುಕೊಂಡ್ರು ಇದರಲ್ಲಿ ಅರ್ಥ ಇರೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಮ್ಮ ಜೊತೆ ನೇರವಾಗಿ DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯನವ್ರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಒಂದು ಅಣಕು ಪ್ರದರ್ಶನ ಜೊತೆಗೆ. ಸರ್, ನಾನು ನಿಜವಾಗ್ಲೂ ಈ ಥರದೊಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಇಬ್ಬರನ್ನೂ ಈ ಥರದ ವೇದಿಕೆಗಳಲ್ಲಿ ನೋಡಿದಾಗ, RCB ಫಂಕ್ಷನ್ಸ್ಗಳಲ್ಲಿ ನೋಡಿದಾಗ ನೆಕ್ಸ್ಟ್ IPLಗಳಲ್ಲಿ ನೀವಿಬ್ಬರೇ ಆಡ್ತಿರೋ ಅಂತ ಅನಿಸ್ತಾ ಇದೆ ಸರ್. ರೇ, ಲಾಸ್ಟ್ ಓವರ್ ಮಾಡಿದ್ದು ನಾನೇ ಅಲ್ವಾ? ಇಲ್ಲ ಅಂದಿದ್ದಿದ್ರೆ ಎಲ್ಲಿ ರೇ ಶಶಾಂಕ್ ಸಿಕ್ಸರ್ ಹೊಡೆದಿರೋನು. ಹಂಗಾಗಿ ಈ ಸಲ ಕಪ್ ನಮ್ಮದೇ. ಸಿದ್ದರಾಮಣ್ಣ ಹೇಳ್ರಿ ಇವ್ರಿಗೆ. ಶಿವಕುಮಾರ್, ನೀನು ಸ್ವಲ್ಪ ಸಮಾಧಾನ. ಎಲ್ಲ ನಂದೇ ಅಂತ ಹೇಳ್ಕೊಂಬೇಡಯ್ಯ. ನಾನು ಇದ್ದೀನಯ್ಯ, ಮುಖ್ಯಮಂತ್ರಿಯಾಗಿ ನಾನು ಇನ್ನೂ ಇದ್ದೀನಯ್ಯ. ಕಪ್ಪು ನಾನಯ್ಯ ಗೆಲ್ಸಿದ್ದು, ಬರೀ ನೀನು ಆರ್ಭಟದಿಂದ ಗೆಲ್ಲಲ್ಲಯ್ಯ. ಇದೆಲ್ಲ ನಾವೆಲ್ಲ ಪೂರ್ವ ನಿಯೋಜಿತ. ನಾನು 7.5 ವರ್ಷ ಮುಖ್ಯಮಂತ್ರಿ ಆಗ್ತಾಯಿದ್ದೀನಯ್ಯ. ಇಡೀ ರಾಜ್ಯದಲ್ಲಿ ಯಾರು ಹಿಸ್ಟ್ರಿ ತಗೊಂಡ್ರು ನನ್ನಷ್ಟು ದೇವರಾಜ ಅರಸವ್ರು ಬಿಟ್ಟರೆ ನಂತರ ನಾನೇ 7.5 ವರ್ಷ ಆಗ್ತಾ ಇರೋದು. ಅದನ್ನು ತಡ್ಕೊಬೇಕು. ಸುಮ್ಮನೆ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ ಅಲ್ಲ ಸರ್, ನಾನು ಭಾಳಷ್ಟು ವೇದಿಕೆಗಳಲ್ಲಿ ನೀವು ಪ್ರೋಟೋಕಾಲ್ ಅಂತ ಮಾತಾಡ್ತೀರಾ. ಈ ವೇದಿಕೆಯಲ್ಲಿ ಮೊನ್ನೆ ವಿಧಾನಸೌಧದಲ್ಲಿ ಮುಂದೆ ಆದಾಗ ನೋಡಿ, ನಿಮ್ಮ ಮೊಮ್ಮಗ ಇದ್ದರು, ಮೊಮ್ಮಗಂದೇ ಎಲ್ಲ ಕಾರ್ಯಕ್ರಮ ಅನ್ನೋ ರೀತಿ ಆಗುತ್ತೆ. ಜಮೀರ್ ಮಗ ಕಾಣಿಸ್ಕೊಂಡ್ರಿ. ಏನು ಸರ್ ಈ ಥರ? ನೋಡೇ, ಇದು ಕಾರ್ಯಕ್ರಮ ಗೊತ್ತಿರತಕ್ಕಂಥದ್ದೇ. RCB ಬೆಂಗಳೂರು ಗೆದ್ದಿದೆ, ಮೊಮ್ಮಕ್ಕಳು ಇನ್ನು ಮನೆಗೆ ಬಿಡೋಕ್ಕಾಗ್ತದ? ನಮ್ಮ ರಾಕೇಶ ಇದ್ದಿದ್ರೆ ಅವನು ಇವತ್ತು ಮಂತ್ರಿ ಆಗ್ತಾಯಿದ್ದ. ಹಿರೇಮಗ ನನ್ನ ರಾಕೇಶ್, ಎಲ್ಲರಿಗೂ ಗೊತ್ತಿದೆ. ಹಿಂಗೆ ಹೆಂಗಾಯ್ತು ಅಂತಲೂ ನಿಮಗೆಲ್ಲ ಗೊತ್ತಿದೆ. ನಾನೇನು ಜಾಸ್ತಿ ಹೇಳೋದು ಬೇಡ. ನನ್ನ ರಾಕೇಶನ ಮೊಮ್ಮಗ ನನ್ನ ಜೊತೆಗೆ ಇದ್ಕೊಂಡು ಮುಂದಕ್ಕೆ ಅವನಿಗೊಂದು ಏನಾದರೂ ಸ್ಥಾನಮಾನ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಮಾಡಿಸ್ತಾಯಿದ್ದೀನಿ. ಅವನ್ನೂ ಜನ ನೋಡಲಿ. ಸಿದ್ದರಾಮಯ್ಯ ಮೊಮ್ಮಗ, ರಾಕೇಶನ ಮಗ ಅಂತ ನಾನು ಬೆಳ್ಸೋಕೆ ಹೊರಟಿದ್ದೀನಪ್ಪ. ಎಲ್ಲರೂ ಬೆಳೆಸ್ತಾರಲ್ಲಪ್ಪ. ದೇವೇಗೌಡರನ್ನ ಬೆಳೆಸ್ತಾ ಇಲ್ವಾ? ಕುಮಾರಸ್ವಾಮಿನ ಬೆಳೆಸ್ಲಿಲ್ವಾ? ರೇವಣ್ಣನ ಬೆಳೆಸ್ಲಿಲ್ವಾ? ಬೊಮ್ಮಾಯಿ ಮಗ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದರೆ ತೊಂದರೆ ಇಲ್ಲ. ನೋಡಿರಿ, ಒಬ್ಬ ಕುರುಬರ ಮಕ್ಕಳಾದರೆ ನಿಮಗೆ ತೊಂದರೆ ಅನ್ನಿಸ್ತೀರ. ಬೇರೆಯವ್ರು ನೋಡ್ರಿ, ಅವ್ರು ದೊಡ್ಡ ದೊಡ್ಡ ಜಾತಿ ಮಕ್ಕಳು ಆದರೆ ನೀವು ಏನು ಪ್ರಶ್ನೆ ಕೇಳಲ್ಲ. ನಿಮ್ಮ ಮಾಧ್ಯಮದವ್ರು ನೀವು ಕೇಳ್ರಿ. ಫಸ್ಟು ನೀನು ಕೇಳಯ್ಯ, ನೀನು ಕೇಳಿ ಅವ್ರನ್ನ. ದೇವೇಗೌಡರನ್ನ ಕೇಳಿ. ಜಯೇಂದ್ರಪ್ಪ, ಟಗರು ಸಿದ್ದರಾಮಣ್ಣನ್ಗೆ, ಟಗರು ಸಿದ್ದರಾಮಣ್ಣನ್ಗೆ. ನೋಡಿ, ಸಿದ್ದರಾಮಯ್ಯಗೆ ನೀವು ಜಯಂಕರ ಹಾಕಂತಾನೆ ನೀವೇ ಟ್ರೋಫಿ ಮುತ್ತಿಟ್ಬಿಟ್ರಿ. ಅವ್ರನ್ನ ಹಂಗೆ ಡಲ್ ಮಾಡಕ್ಕೆ ಹೊರಟಿದ್ದೀರಿ ಅಂತ. ಅಲ್ಲಣ್ಣ, ನೀವು ಒಂದು ತಿಳ್ಕೋಬೇಕು, ನಮ್ಮ ಸಿದ್ದರಾಮಣ್ಣವರು ಭ್ರಷ್ಟಾತೀತ ನಾಯಕರು. ಏನು, ನಾವು ಬೆಂಗಳೂರು ಉಸ್ತುವಾರಿ ಕಣ್ರಿ, ಸಣ್ಣವ್ರು ನಾವು. ಹಂಗಾಗಿ ಟ್ರೋಫಿಗೆ ನಾವು ಫಸ್ಟ್ ಮುತ್ತಿಟ್ರೆ ಸಿದ್ದರಾಮಣ್ಣ ಮುತ್ತಿಟ್ಟಂಗೆನೆ. ಇದನ್ನ ನೀವು ತಿಳ್ಕೋಬೇಕು, ಗೊತ್ತಾಯ್ತಾ? ಶಿವಕುಮಾರ, ಇಲ್ಲಿ ಯಾರು ಮೇಲೆ ಇಲ್ಲಪ್ಪ, ಯಾರು ದೊಡ್ಡವರು ಚಿಕ್ಕವರೇನಿಲ್ಲ. ನಾನು ಮುಖ್ಯಮಂತ್ರಿ, ಜನ ಆಯ್ಕೆ ಮಾಡಿದಾರಯ್ಯ ನನ್ನ. ಇನ್ನು ನಾನು ಈ ವರ್ಷ ಈ ಫುಲ್ ಟರ್ಮ್ ನಾನು ಬಿಟ್ಬಿಡು. ನಾನು ಮುಖ್ಯಮಂತ್ರಿಯಾಗಿ ನಾನು ಎಂಜಾಯ್ ಮಾಡ್ತೀನಿ. ಈ ಥರ ಟ್ರೋಫಿಗಳು ಗೆದ್ದರೆ ಕೊಡ್ತೀನಿ. ಈ ಥರ ಜನನ ಸಿದ್ದರಾಮಣ್ಣನ್ಗೆ, ಟಗರು ಸಿದ್ದರಾಮಣ್ಣನ್ಗೆ ಕಾಲು ತುಳಿತಾ ಇದ್ರೆ ನಾನು ನೋಡ್ಕೊಂತೀನಿ. ಮಂಗಳೂರಲ್ಲಿ ಯಾರಾನು ಕೋಮು ಸಮುದಾಯಗಳ ಸಮಸ್ಯೆ ಇದ್ರೆ ನಾನು ನೋಡ್ಕೊಂತೀನಯ್ಯ, ಎಲ್ಲ ನಾನು ನಿಭಾಯಿಸ್ತೀನಯ್ಯ. ಟಗರು ಸಿದ್ದರಾಮಣ್ಣನ್ಗೆ, ಟಗರು ಸಿದ್ದರಾಮಣ್ಣನ್ಗೆ. ನೀನೇನಯ್ಯ ಮಾಡಿ 138 ಜನ MLAಗಳು ನನ್ನ ಹತ್ರ ಅವರಯ್ಯ. ಶಿವಕುಮಾರ್, ಅದು ನೋಡ್ಕೊಂಬಿಡಪ್ಪ ಫಸ್ಟು. ಈಗ ನಾವು ಕನಕಪುರ ಬಂಡೆ ಸಿದ್ದರಾಮಣ್ಣನಿಗೂ ಗೊತ್ತದು ಆಯ್ತಾ. RCB ನಮ್ಮವರು, ಕೊಹ್ಲಿ ನಮ್ಮವನು ಆಯಿತಾ. ಕೊನೆ ಓವರ್ ನಾನು ಹೇಳ್ತಿದ್ದೀನಲ್ಲ, ನಾನು ಮಾಡಿದ್ದಕ್ಕೆ ಗೆದ್ದಿದ್ದು ಈ ಸಲ ಕಪ್ ನಂದೇ. ಅಲ್ಲ ನಂಬರ್ ಏನಾರು ತಗೊಂಡ್ರ ಸರ್ ವಿರಾಟ್ ಕೊಹ್ಲಿ ಅವ್ರದ್ದು? ನೆಕ್ಸ್ಟ್ ಏನಾರ RCBಗೆ ಏನಾರ ನಿಮ್ಮ ಮೊಮ್ಮಕ್ಕಳು ಇವ್ರನ್ನ ಯಾರು ಪರಿಚಯ ಮಾಡೋದು? ಅದೆಲ್ಲ ಇದ್ದಿದ್ದೆ ಅಲ್ಲೇನಯ್ಯ, ಆಗಲೇಬೇಕಲ್ವ ಅದು. ನೋಡ್ರಿ, ಈಗ ಸಿದ್ದರಾಮಣ್ಣ ಅವ್ರ ಮಗ ರಾಜಕೀಯದಲ್ಲಿದ್ದಾನೆ ಅಂತಂದರೆ ನಮ್ಮ ಮಕ್ಳು ಇರಲೇಬೇಕಲ್ಲ. RCB ನಮ್ಮದೇ ಕಣ್ರಿ. ಮಲ್ಯ ನಮ್ಮವರೇ ಅಲ್ವೇನ್ರಿ? RCB ನಮ್ಮವ್ರೆ, RCB ನಮ್ಮದೇ. ಹಂಗಾಗಿ ಈ ಸಲ ಕಪ್ ನಂದೇ. ಶಿವಕುಮಾರ,
ನೀನೊಂದು ಇನ್ನೊಂದು 4 ಲೂಲು ಮಾಲ್ ಮಾಡ್ಕೊಂಬಿಡು. ಇದೆಲ್ಲ ಆಲೋಚನೆ ಮಾಡ್ಬಿಡು. ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲಯ್ಯ. ನೀನೇನೇ ಹೇಳಿದ್ರು ಬಿಟ್ಕೊಡಲ್ಲ. ನೋಡೋ ನೀನು ಕನಕಪುರ ಬಂಡೆ ಇರ್ಬೋದು, ಆ ಡೈನಾಮೇಟ್ ಇದಾವಲ್ಲ, ಆ 138 ಡೈನಾಮೇಟ್ಗಳು ಅದು ನನ್ನ ಕೈಯಲ್ಲಿದೆಯಾ. ಅದು ಇರೋವರೆಗೂ ನೀನೇನು ಮಾಡ್ಕೊಳಕ್ಕಾಗಲ್ಲ ಶಿವಕುಮಾರ್. ಸಿದ್ದರಾಮಣ್ಣನಿಗೆ ಹಂಗೆ ಬಾದರಿಗೆ ಸರ್ A1 A2 ಆರೋಪಿ ನಿಮ್ಮನ್ನೇ ಮಾಡಬೇಕು, ರಾಜೀನಾಮೆ ಬೇರೆ ಕೇಳ್ತವ್ರೆ. ನೀವು ನೋಡಿದ್ರೆ ಮೊನ್ನೆ ಹತ್ತಿದ್ದು ನೋಡಿ ಭಾಳ ಜನ ವ್ಯಂಗ್ಯ ಆಡ್ತವ್ರು ಸರ್. ನಿಜವಾಗ್ಲೂ ಆ ಥರದ ಮನಸ್ಸು ಇದೆಯಾ ಅವರಿಗೆ, ಹೊಳ ಅಂತ ಮನಸ್ಸು ಅಂತ? ಇದೆಲ್ಲ ಏನು ಗೊತ್ತೇನ್ರಿ, ರಾಜಕೀಯದಲ್ಲಿ ಇವೆಲ್ಲ ಇದ್ದಿದ್ದೆ. ಇವಾಗ ಏನು ಗೊತ್ತಾ, ನಮ್ಮ ಕುಮಾರಣ್ಣ ಏನು ನನ್ನ ರಾಜೀನಾಮೆಗೆ ಕೊಡಬೇಕು ಅಂತ ಕೇಳ್ತಾವ್ರೆ, ವಿಜಯೇಂದ್ರ ಕೇಳೋದು, ಇದೆಲ್ಲ ಸರ್ವೇ ಸಾಮಾನ್ಯ ಕಣ್ರಿ. ಆದರೆ ಏನು 11 ಜನ ಸತ್ತಿದ್ದಲ್ಲ, ಅದಕ್ಕೆ ನನಗೂ ಭಾಳ ದುಃಖ ಇದೆ. ಇದಾಗಬಾರ್ದಾಗಿತ್ತು. ಯಾಕೆಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಕೆಲಸ ಮಾಡಿಲ್ಲ ರೀ, ನೋಡಿದ್ರಲ್ಲ ನೀವು. ಅದಕ್ಕೆ 5 ಜನಕ್ಕೆ ತಲೆದಂಡ ಆಗಿರೋದು. ಅಲ್ಲ, ಇದನ್ನ ಹೆಂಗೋ ಮುಚ್ಚಾಕ್ಬೇಕು, ನೀವು ಕಣ್ಣೀರು ಹಾಕ್ಬಿಟ್ರ ಅಂತ ಮೊಸಳೆ ಕಣ್ಣೀರು ಥರ. ಖಂಡಿತವಾಗ್ಲಿಲ್ಲ ರೀ, ನನಗೆ ಬಂದಿದ್ದು ನಿಜವಾದ ಕಣ್ಣೀರು ಆಯಿತಾ. ನಮ್ಮ ಏನು ನಾನು ಕನಕಪುರದಲ್ಲಿದ್ದವನು ಒಂದು ವೇಗವಾಗಿ ಬೆಂಗಳೂರಿಗೆ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಬಂದು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಏನು ಕಪ್ಪು ನಿಮ್ಗೆ ಗೊತ್ತೇನ್ರಿ, ಏರ್ಪೋರ್ಟಿಂದ ನಾನೇ ರೀ ಕರ್ಕೊಂಬಂದಿದ್ದು ಪ್ಲೇಯರ್ಸ್ನ. ಆ ಬಾವುಟ ನಾನೇ ರೀ ಹಿಡ್ಕೊಂಬಂದಿದ್ದು, ಕಪ್ಪು ನಾನೇ ರೀ ಎತ್ತಿದ್ದು. ಪಾಪ ಅವರು ಏನು ಗೊತ್ತಾ, ಇಲ್ಲಿ ವಿದೇಶಿ ಆಟಗಾರರು ಅವರೆಲ್ಲ ವಿದೇಶಕ್ಕೆ ಹೋಗ್ಬೇಕು ಅಂತಿದ್ರು. ಆದ್ರೂ ನಮ್ಮ ಕನ್ನಡಿಗರ ಧರ್ಮ ಏನು ಹೇಳಿ, ನಾವು ಏನೊಂದು ಸನ್ಮಾನ ಮಾಡೋದಿದೆಯಲ್ಲ, ಆತಿಥ್ಯ, ನಮ್ಮ ಕರ್ನಾಟಕದ ಜನ ಎತ್ತಿದ ಕೈ, ಅವ್ರಿಗೆ ಆತಿಥ್ಯ ಕೊಡದೆ ಕಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ಇದೆಲ್ಲ ಮಾಡಿದ್ದು. ನೀವು ತಪ್ಪಾಗಿ ಬರಿತಾ ಇದ್ದೀರಾ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ. RCB ನಮ್ಮದು, ವಿಜಯ್ ಮಲ್ಯ ನಮ್ಮವನು. ಬಂಡೆ ಶಿವಕುಮಾರ ಯಾವತ್ತೂ ಯಾರಿಗೂ ದ್ರೋಹ ಬಗ್ಗೆಲ್ಲ, ಗೊತ್ತಾಯ್ತಾ. ನೋಡಿ, ನಮ್ಮ ಇದು ಏನು ಜನಪ್ರಿಯ ನಾಯಕ ಟಗರು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿರೋವರೆಗೂ ಈ ಒಂದು ಕರ್ನಾಟಕದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಆ ಸಮಸ್ಯೆ ಏನಾದರೂ ಸೃಷ್ಟಿ ಆದರೆ ಅದು ಕೃತಕ. ಹೇಳಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ನೋಡಿ, ಇಂಥ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಾಗ ನಡೆದಾಗ ನೀವು ಮಾಧ್ಯಮಗಳು ಸರ್ಕಾರದ ಪರವಾಗಿ ನಿಂತ್ಕೋಬೇಕ್ರಿ. ಇಲ್ಲಾಂದರೆ ನೋಡಿರಿ, ಮಾಧ್ಯಮಗಳೇ ನಮ್ಮ ವಿರೋಧ ನಿಂತ್ಕೊಂಡ್ಬಿಟ್ರೆ ನಮಗೆ 138 ಕೊಟ್ಟವ್ರಿ. ಏನು ಮಾಡೋಕ್ಕಾಗಲ್ಲ ನೀವು ಮಾಧ್ಯಮಗಳು. ಆದ್ರೂ ನೋಡಿ, 11 ಜನ ಸತ್ತೋಗಿರೋದಕ್ಕೆ ನಮ್ಮದು ಸಂತಾಪ ಸೂಚಿಸ್ತೀವಿ. ಆ ಕುಟುಂಬಗಳಿಗೆ ಸಾಂತ್ವನೂ ಹೇಳ್ತೀವಿ. ಆದರೆ ನಮ್ಗೆ ಕೊಡೋಕ್ಕಾಗದ 10 ಲಕ್ಷ ರೀ, 10 ಲಕ್ಷ. ನಾವು ಯಾರಿಗೂ ಕೋಟಿಗಳಿಟ್ಟ ಕೊಡ್ತೀವಿ, ಅಲ್ಲೆಲ್ಲ ಕೋಟಿ. ಹೌದ್ರಿ, ನಮ್ಮರು ನಾವು ಕೊಡೋದಷ್ಟೇ ರೀ, ಅಷ್ಟೇ. ನಾವು 138 ಕೊಟ್ಟಿಲ್ವಾ? ಯಾವನೇನು ಕೇಳಕತ್ತದ? ಏನು ಕೇಳಕತ್ತದೇನಪ್ಪ? ಆಗಲ್ಲ. ಏನಯ್ಯ ಕೇಳಬೋದೇನೆ? ಜನಗಳು ಎಚ್ಚೆತ್ಕೊಬೇಕು. ನಾವು ಏನೋ ಕಾರ್ಯಕ್ರಮ ಮಾಡ್ತೀವಿ ಅಂತ ದಬ ಅಂತ ಓಡ್ ಬರಬಾರ್ದು. ನೂಕು ನೀವೇ ಮಾಡ್ಕೊಬಾರ್ದು. ಇವ್ರನ್ನ ಪೋಷಕರು ಇದ್ದಾರಲ್ಲಪ್ಪ, ಫ್ಯಾಮಿಲಿ ಅಂತ ಹೇಳ್ತಾರಲ್ರಿ, ಅವ್ರು ಕಂಟ್ರೋಲ್ ಮಾಡ್ಬೇಕ್ರಿ. ಕಂಟ್ರೋಲ್ ಮಾಡಿ ಎಲ್ಲ ಸರ್ಕಾರದ ಮೇಲೆ ಹಾಕ್ಬಾರ್ದು ನೀವು. ನಾನು 5 ವರ್ಷ ನೀವು ಏನೇ ಜಪಾಯ ಅಂದ್ರೆ ನಾನೇನು ರಾಜೀನಾಮೆ ಕೊಡೋ ಅಂತನಲ್ಲ, ಕೊಡೋ ಮಗ ಅಲ್ಲ ನಾನು ಸಿದ್ದರಾಮಯ್ಯನ ದೊಡ್ಡಿಯಿಂದ ಬಂದಿರೋನು, ಗೊತ್ತಿದೆ. ನಾನು ಟಗರು ಕುರುಬ ಗೊತ್ತಿದೆ. ಆದರೆ ಆಗಿರೋ ಅನಾಹುತಕ್ಕೆ ನಾನು ಸಹ ಸಂತಾಪ ಸೂಚಿಸ್ತೀನಿ. ನಿಮ್ಮ ಮುಖವಾಡ ತೆಗೀರಿ ಸರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಅಣುಕು ಪ್ರದರ್ಶನ ನೋಡಿ, ಮಾರ್ಮಿಕವಾಗಿ ಹೇಳೋದನ್ನು ಯಾರಿಗೆ ಹೇಳಬೇಕಿತ್ತು ಆ ಕೆಲಸವನ್ನು ತಿವಿಯೋ ಕೆಲಸವನ್ನು ಮಾಡಿದ್ರು ಸರ್. ನಿಮ್ಮ ಪರಿಚಯ ಸರ್? ನನ್ನ ಹೆಸರು ಜಗದೀಶ್ ಚಂದ್ರ ಅಂತೇಳಿ, ನಾನು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಇವರು ಶಶಿಧರ್ ಆರಾಧ್ಯ ಅಂತೇಳಿ. ನಾನು ಶಶಿಧರ್ ಆರಾಧ್ಯ, ಆಮ್ ಆದ್ಮಿ ಪಾರ್ಟಿ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರು. ಕೊನೆಯದಾಗಿ ಒಂದು ಮಾತು ಚುಟುಕಾಗಿ ಸರ್, ನೀವಿಬ್ಬರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ಕಾರಕ್ಕೆ ಈ ಮುಖಾಂತರವಾದ್ರು, ಈ ಅಣುಕು ಪ್ರದರ್ಶನ ಮುಖಾಂತರವಾದ್ರು ಏನು ಅರ್ಥ ಮಾಡಿಸ್ತೀರಿ? ಯಾರಾದರೂ ಸರಿ, 7 ಕೋಟಿ ಇರ್ಬೋದು, 8 ಕೋಟಿ ಇರ್ಬೋದು ಕರ್ನಾಟಕದ ಜನಸಂಖ್ಯೆ, ನೀವು ಯಾರನ್ನಾದರೂ ಕೇಳಿ ಇದು ರಾಜ್ಯ ಸರ್ಕಾರ ಮಾಡಿರೋ ತಪ್ಪು ಅಂತಲೇ ಹೇಳ್ತಾ ಇರೋದ್ರಿಂದ ಯಾರ ಹತ್ರನೂ ಹೇಳಿಸ್ಕೋಬಾರ್ದು. DK ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಕುರ್ಚಿ ಬಿಡಲೇಬೇಕು. ನೋಡಿ, ಆಗಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಮತ್ತು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪರಮೇಶ್ವರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊಂಡೆ. ಯಾಕೆಂದರೆ ಇದೊಂದು ಪಾಠ ಆಗಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಅನಾಹುತಗಳಾದಾಗ
ಅದನ್ನು ಬಂಡತನದಿಂದ ನಾವು ಅದೇ ಸೀಟಲ್ಲಿ ಕೂತ್ಕೊಳ್ತೀವಿ, ಯಾರನ್ನೋ ಒಬ್ಬರನ್ನ ಅವರು ತಪ್ಪೇ ಇಲ್ದಿರ್ತಕ್ಕಂಥವ್ರನ್ನ ನೀವು ಶಿಕ್ಷೆ ಕೊಡೋದು ಇದೆಲ್ಲ ಹೋಗಬೇಕು. ಜನ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸೂಕ್ಷ್ಮತೆಯಿಂದನೇ ನಿಮ್ಮನ್ನು ಇವತ್ತೇನು ನೀವು ಅಹಂಕಾರದಿಂದ 139 ಸ್ಥಾನ ಇದ್ದೀವಿ ಅಂತ ನೀವೇನು ಆಡ್ಕೊಳ್ತಾ ಇದ್ದೀರಾ, ಅದೇ 139 ಸ್ಥಾನ ತಗೊಳ್ಳೋದಕ್ಕೂ ಜನರಲ್ಲಿ ಶಕ್ತಿ ಇದೆ. 2028 ಇದೆ, ಚುನಾವಣೆ ಇದೆ. ಆ ಚುನಾವಣೆನ ಗಮನದಲ್ಲಿಟ್ಕೊಂಡು ಜನರ ಒಂದು ಹಿತಾಸಕ್ತಿ ಅಂತ ನಡಿಬೇಕು. ಜನರ ಇವತ್ತು ಹಿತಾಸಕ್ತಿ ಏನಿದೆ, ನಿಮ್ಮನ್ನು ಕೇಳ್ತಾ ಇರೋದೇನು, ರಾಜೀನಾಮೆ ಕೊಡಿ, ಬೇರೆಯವ್ರು ಬರಲಿ, ನಿಮಗೂ ವಯಸ್ಸಾಗಿದೆ, ವಿಶ್ರಾಂತಿ ತಗೊಳ್ಳಿ, ಇನ್ನೊಬ್ಬ ಮುಖ್ಯಮಂತ್ರಿ ಬಂದು ಕೆಲಸ ಮಾಡಲಿ. ಇದೊಂದು ಮುಂದಿನ ದಿನಗಳಲ್ಲಿ ಇಂಥ ಅವಘಡಗಳು ಅನಾಹುತಗಳು ಆಗದೇ ಇರಲಿ. ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡ್ರು ಹೊರಟೋಗಿದೆ, ಮತ್ತು ಪುಡಾರಿಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಹೆಚ್ಚಾಗ್ತಾ ಇದೆ, ಮತ್ತು ಎಲ್ಲ ಸರ್ಕಾರಿ ನೌಕರರು ಭರ್ತಿ ಮಾಡೋದನ್ನು ತುಂಬ ಕಡಿಮೆ ಮಾಡ್ತಾಯಿದ್ದೀರಾ. 2,80,000 ಸರ್ಕಾರಿ ನೌಕರಗಳನ್ನ ನೀವು ಇನ್ನೂ ಭರ್ತಿ ಮಾಡಿಲ್ಲ. ಇಂಥ ಕೆಲಸಕ್ಕೆ ನೀವು ಕೈ ಹಾಕಿ. ಯಾವುದೋ RCB ಅಂತ ಒಂದು ಪ್ರೈವೇಟ್ ಕಂಪ್ನಿಯನ್ನು ನೀವು ಉದ್ಧಾರ ಮಾಡೋದಕ್ಕೆ ಅವ್ರನ್ನ ಇದನ್ನು ವಿಜಯೋತ್ಸವ ಮಾಡೋದಕ್ಕೆ ವಿಧಾನಸೌಧದಲ್ಲಿ ಕರ್ಕೊಂಬಂದ್ರಲ್ಲ. ಇವತ್ತು ವಿಧಾನಸೌಧದಲ್ಲಿ ಏನಾಗಿದೆ ಗೊತ್ತಾ, 20ರಿಂದ ಗೇಟ್ ಹೊಡೆದಾಕಿದ್ದಾರೆ, ಜನ ರೇಲಿಂಗ್ಸ್ ಹೊಡೆದಾಕಿದ್ದಾರೆ. ಅಂಬೇಡ್ಕರ್ ಸ್ಟ್ಯಾಚು ಸುತ್ತಮುತ್ತ ಇರತಕ್ಕಂಥ ರೇಲಿಂಗ್ಗಳು, ಮತ್ತೊಂದು ಪಾಟ್ ಹೋಲ್ಸು ಎಲ್ಲ ಮಾಡಿದ್ದಾರೆ, ಪಾರ್ಕು ಎಲ್ಲ ಅಧ್ವಾನ ಮಾಡಿದ್ದಾರೆ. ಸುಮಾರು 25-30 ಕೋಟಿ ಇವತ್ತು ಖರ್ಚು ಬರುತ್ತೆ. ಯಾರ ಹಣ ಅದು? ನೀವು ಅಭಿನಂದನೆಗೂ ಕೋಟಿಗಟ್ಟಲೆ ಖರ್ಚು ಮಾಡಿದ್ರಿ. ಆ ಜನ ನಿಮ್ಮನ್ನು ಅಲ್ಲಿ ಅಧ್ವಾನ ಮಾಡಿ ವಿಧಾನಸೌಧ ಖರ್ಚಿಗೂ 25-30 ಕೋಟಿ ಖರ್ಚು ಮಾಡ್ತೀರಾ. ಇದು ಜನರ ರಕ್ತ ಮತ್ತು ಬೆವರು ಸುರಿಸಿದಂಥ ತೆರಿಗೆ ಕಟ್ಟಿರ್ತಕ್ಕಂಥ ಹಣ. ಈ ಹಣವನ್ನು ಪೋಲ್ ಮಾಡೋದಕ್ಕೆ ನಿಮಗೆ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ, ಮತ್ತು ನೀವು ಆ ರೀತಿ ಮಾಡಬಾರ್ದು. ಸಂವಿಧಾನಿಕವಾಗಿ ನಡೆರ್ತಕ್ಕಂಥ ಸಂವಿಧಾನದ ಹುದ್ದೆಯಲ್ಲಿರ್ತಕ್ಕಂಥವರು ಎಲ್ಲರವನ್ನು ನೋಡಿ ಸಂಭಾಳ ರೀತಿಯಲ್ಲಿ ಮಾಡಬೇಕು. ನೀವು ಇದನ್ನು ಅವಶ್ಯಕತೆ ಇಲ್ಲದಿದ್ದರೂ ನೀವು ಮಾಡಿದ್ದೀರಾ, ಅದಕ್ಕೆ ನೀವು ನೈತಿಕ ಹೊಣೆ ಹೊರಬೇಕು, ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ನಾನು ಅವರಲ್ಲಿ ಆಗ್ರಹಿಸ್ತಾ ಇದ್ದೀನಿ. ನಮಸ್ಕಾರ. ತುಂಬ ಜೊತೆಗೆ ಸರ್ಕಾರದ ಜವಾಬ್ದಾರಿ ಎಷ್ಟಿರ್ತದೋ ನಾವು ಸಾರ್ವಜನಿಕರು ನಾವು ಕೂಡ ಜವಾಬ್ದಾರಿಯನ್ನು ಅರ್ಥಕೊಳ್ಬೇಕಾಗ್ತದೆ. ಇವತ್ತು ಸರ್ಕಾರ ತಪ್ಪು ಮಾಡಿದೆ ಅಂತ ಸಾರ್ವಜನಿಕರು ತಪ್ಪು ಮಾಡೋದು ಸರಿ ಇಲ್ಲ. ಇವತ್ತು ಸರ್ಕಾರದವರು ಸರಿಯಾದ ಕ್ರಮಗಳನ್ನ ತಗೊಂಡಿದ್ದರೆ ಯಾವುದೇ ಸೋವು ನೋವು ಆಗ್ತಾ ಇರಲಿಲ್ಲ. ಯಾಕೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ, ಲಕ್ಷಾಂತರ ಜನ ಬರ್ತಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಅಥವಾ ಗುಪ್ತಚರ ಇಲಾಖೆ ಅಂತಿದೆ. ಎಷ್ಟು 1-2 ಅವಘಡಗಳು, 100 ಅವಘಡಗಳಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನಾವು ಸರ್ಕಾರಕ್ಕೆ ಏನಂತ ಪ್ರಶ್ನೆ ಮಾಡೋದು? ಈಗ 11 ಜನ ಸತ್ತಿರತಕ್ಕಂಥ ಆ ತಂದೆ ತಾಯಿಗಳಿಗೆ ಮಕ್ಕಳು, ಅವರು ಸತ್ತಿದಾರಲ್ಲ ಮಕ್ಕಳು, ಅವ್ರ ತಂದೆ ತಾಯಿಗಳು ಏನು ಅವ್ರ ಜೀವನ, ಅವರು ಇರೋ ತನಕನೂ ಅವರು ಪುತ್ರ ಶೋಕ. ಸಿದ್ದರಾಮಯ್ಯನವ್ರಿಗೆ ಇದ್ರ ಅರಿವಿದೆ. ಅಂಥವ್ರು ಇನ್ನು ಮುಂದೆ ಆದರೂ ಕೂಡ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕು, ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಅಲ್ಲಿ ಭದ್ರತೆ ಮುಖ್ಯ, ಎಲ್ಲೂ ಕೂಡ ಭದ್ರತೆ. ಅದು ವಿಧಾನಸೌಧದ ಮುಂದೆ ಅಷ್ಟು ಜನ ಇದ್ದರು, ಅಲ್ಲಿ ಏನಾದರೂ ಆಗಿದ್ದರೆ ಇನ್ನೂ ಜನ ಸಾವು ಜಾಸ್ತಿ ಆಗ್ತಿತ್ತು. ಅದನ್ನು ದಯವಿಟ್ಟು ಸರ್ಕಾರಕ್ಕೆ ಕೂಡ ಎಚ್ಚೆತ್ತುಕೊಳ್ಬೇಕು. ನಾವು ರಾಜೀನಾಮೆ ಏನಕ್ಕೆ ಕೇಳ್ತೀವಿ ಅಂದರೆ, ಸರ್ಕಾರ ಜನಸಾಮಾನ್ಯರ ಕೆಲಸ ಮಾಡ್ತೀವಿ ಅಂತ ನೀವು ಕೆಲಸಕ್ಕೆ ಬಂದಿದ್ದೀರಿ, ಆ ಕೆಲಸನ ನೀವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ನಾವು ರಾಜೀನಾಮೆ ಕೇಳ್ತೀವಿ ಹೊರತು ಇದು ರಾಜಕೀಯ ನಾವು ಮಾಡ್ತಾ ಇಲ್ಲ. ಯಾವತ್ತು ಜನರಿಗೋಸ್ಕರ ನೀವು ಕೆಲಸ ಮಾಡಿ ಮುಂದಾದರೂ ಜನ ಕಾಯ ವಾಚ ಮನಸ ನೀವು ವಿಧಾನಸೌಧದ ಮುಂದೆ ಏನು ಮಾಡಿದ್ದೀರಿ? ಸರ್ಕಾರದ ಕೆಲಸ ದೇವರ ಕೆಲಸ. ಇವತ್ತು ಸರ್ಕಾರದಲ್ಲಿ ಅದು ಆಗ್ತಾ ಇದೆಯಾ? ದೇವ್ರ ಕೆಲಸ ನೀವು ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಇದು ಒಂದು ಎಚ್ಚರಿಕೆ ಅಂತ ಹೇಳ್ತೀನಿ ಈ ಸರ್ಕಾರಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಒಂದು ಮಾರ್ಮಿಕವಾಗಿ ವ್ಯಂಗ್ಯವಾಗಿ ತುಂಬ ಅದ್ಭುತವಾಗಿ ಒಂದು ನಾಟಕ ಪ್ರದರ್ಶನ ಮಾಡಿದ್ರು. ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದನ್ನು ತುಂಬ ಸೀರಿಯಸ್ ಆಗಿ ಯಾರು ಕೂಡ ಪರ್ಸ್ನಲ್ ಆಗಿ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.